ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ 2 ಎಫ್ಐಆರ್ ದಾಖಲಾಗಿದೆ. 2 ಪ್ರಕರಣದ ತನಿಖೆಯನ್ನ ಮಾಡ್ತಾ ಇದ್ದಾರೆ ತನಿಖಾಧಿಕಾರಿ. 2 ಎಫ್ಐಆರ್ ದಾಖಲಾಗಿರೋದು ಈಗ ಅದರ ತನಿಖೆಯನ್ನ ಪ್ರಾರಂಭ ಮಾಡಿಕೊಂಡಿದ್ದಾರೆ ತನಿಖಾಧಿಕಾರಿಗಳು. ನಿನ್ನೆ ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಕೊಟ್ಟಿದ್ದ ತನಿಖಾಧಿಕಾರಿಗಳು ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಮಾಡಿದ್ರೆ ಅಧಿಕಾರಿಗಳಿಗೆ ವಿಚಾರಣೆ ಮಾಡೋದ್ರ ಟೆನ್ಷನ್. ಇಲ್ಲಿ ಪರಪ್ಪನ ಅಗ್ರಹಾರ ಆಗಿದ್ರೆ ಇಲ್ಲೇ ಬರ್ತಿದ್ರು, ಇಲ್ಲೇ ತನಿಖೆ ಮಾಡ್ತಾ ಇದ್ರು. ಅಂದ್ರೆ ನಿಮಗೆ ಸಿಗರೇಟ್ ಕೊಟ್ಟೋರ್ಗೆ ಯಾರು, ನಿಮಗೆ ಈ ತರದ ವ್ಯವಸ್ಥೆ ಮಾಡಿದವ್ರಿಗೆ ಯಾರು, ನಿಮಗೆ ಚೇರ್ ಕೊಟ್ಟೋರ್ಗೆ ಯಾರು, ಏನ್ ಮಾತಾಡ್ತಾ ಇದ್ರಿ, ವಿಡಿಯೋ ಕಾಲ್ ಯಾಕೆ ಮಾಡಿದ್ರಿ, ಏನ್ ಮಾತಾಡಿದ್ರಿ, ಇದೆಲ್ಲದ್ರ ಬಗ್ಗೆ ತನಿಖೆ ಆಗ್ಬೇಕಲ್ಲ. ತನಿಖೆಗೆ ಆದೇಶಿಸಿದ್ದಾರಲ್ಲ, ಎಫ್ಐಆರ್ ದಾಖಲಾಗಿದೆಯಲ್ಲ, ಅದರಲ್ಲೂ ಇವರು A1 ಆರೋಪಿ. ಸೊ ಹೀಗಿರ್ಬೇಕಾದ್ರೆ ತನಿಖೆಯನ್ನ ನಡೆಸ್ತಾ ಇರುವಂತ ತನಿಖಾಧಿಕಾರಿಗಳಿಗೆ ಟೆನ್ಷನ್. ನಾವು ಬಳ್ಳಾರಿಗೆ ಹೋಗ್ಬೇಕಲ್ಲ, ಈಗ ಅಲ್ಲಿ ಹೋಗಿ ತನಿಖೆಯನ್ನ ಮಾಡ್ಬೇಕಲ್ಲ, ಅಲ್ಲಿ ಹೋಗಿ ವಿಚಾರಣೆಯನ್ನ ಮಾಡ್ಬೇಕಲ್ಲ ಅಂತ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ದರ್ಶನ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರೆ ವಿಚಾರಣೆಗೆ ಕಷ್ಟ ಆಗತ್ತೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾಲಾವಕಾಶ ಕೋರಿ ವಿಚಾರಣೆಯನ್ನ ಮಾಡ್ತಾರಾ, ಬಳ್ಳಾರಿಯಿಂದಲೇ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡಿತಾರಾ ಅನ್ನೋದು ಈಗಿರುವಂತ ಪ್ರಶ್ನೆ. ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಕಸ್ಟಡಿಗೆ ಪಡೆದ ಬಳಿಕ ಆರೋಪಿ ದರ್ಶನ್ ಅನ್ನ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ನೆನೆ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿದ್ರು ಅಧಿಕಾರಿಗಳು. ಸ್ಥಳ ಮಹಾಜರು ಸೇರಿ ಇನ್ನಿತರ ಪ್ರಕ್ರಿಯೆಗಳನ್ನ ಮುಗಿಸಿದ್ದಾರೆ. ಆದ್ರೆ ತನಿಖೆಯನ್ನ ಇನ್ನೂ ಮಾಡಬೇಕಾಗಿದೆ. ಸೊ ಹೀಗಿರ್ಬೇಕಾದ್ರೆ ಬಳ್ಳಾರಿಗೆ ಶಿಫ್ಟ್ ಮಾಡೋದು ಅಂತಂದ್ರೆ, ಬಳ್ಳಾರಿಗೆ ಇವತ್ತು ಶಿಫ್ಟ್ ಮಾಡಿಬಿಟ್ರೆ ನಾಳೆಯಿಂದ ತನಿಖೆಗೆ ಏನು ಮಾಡೋದು? ನಾವು ಅಲ್ಲಿಗೆ ಹೋಗೋಕ್ಕಾಗತ್ತಾ? ಕೆಲಸದ ಒತ್ತಡ ಇರತ್ತೆ. ಅದು ಬಳ್ಳಾರಿ ಅಂತಂದ್ರೆ ಬೆಂಗಳೂರಿನಿಂದ ಸುಮಾರು 300 ಕಿಲೋಮೀಟ್ರು ಇದೆ ಅಂತ ಇಟ್ಕೊಳ್ಳಿ. ಈ 300 ಕಿಲೋಮೀಟ್ರು ಓಡಾಡಬೇಕು ತನಿಖೆ ಮಾಡೋದಕ್ಕೆ ಇದೊಂದು ಕೇಸಿಗೆ ಅಂತ. ಇಲ್ಲಿ ಸಿಗರೇಟ್ ಸೇದಿದ್ದು, ಕಾಫಿ ಕುಡ್ದಿದ್ದು, ಚೇರ್ ಮೇಲೆ ಕೂತಿದ್ದು, ಫೋನಲ್ಲಿ ಮಾತಾಡಿದ್ದು ದರ್ಶನ್ ಆರಾಮಾಗಿ ಒಂದು ಪ್ಲೇಸಲ್ಲಿ ಇದ್ಬಿಡ್ತಾರೆ. ಪಾಪ ಅಧಿಕಾರಿಗಳು ಮತ್ತು ಇವ್ರ ಮನೆಯವರು ವಾರ ಭೇಟಿ ಆಗ್ತಾ ಇದ್ರಲ್ಲ ದರ್ಶನ್ ಮನೆಯವರು, ಇವ್ರಗಳ ಕತೆ ಹೇಳಿ. ಇವಾಗ 300 ಕಿಲೋಮೀಟ್ರು ಓಡಾಡಬೇಕು, ಹೆಂಗೆ ಮಾಡೋದು, ಏನು ಮಾಡೋದು ಅನ್ನೋದು ಪ್ರಶ್ನೆ ಆಗಿದೆ. ಅಧಿಕಾರಿಗಳಿಗೆ ಇದೊಂದು ತಲೆನೋವಾಗ್ಬಿಟ್ಟಿದೆ. ಹಾಗಾಗಿ ಈ ವಿಚಾರಣೆಯನ್ನು ನಾವು ಮಾಡಲಿಕ್ಕೆ ಒಂದಷ್ಟು ಸಮಯ ಬೇಕು ಅಂತ ಸಮಯಾವಕಾಶ ಕೇಳುವಂಥ ಸಾಧ್ಯತೆ ಇದೆ. ಒಂದು. ಎರಡನೆಯದು ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಆ ಆ್ಯಂಗಲ್ನಲ್ಲಿ ಈಗ FIR ದಾಖಲಾಗಿದೆಯಲ್ಲ ಹೊಸದಾಗಿ 2, ಆ ಆ್ಯಂಗಲಲ್ಲಿ ನೋಡೋದಾದರೆ ಅಧಿಕಾರಿಗಳ ಸ್ಟೆಪ್ಸ್ ಏನು ಮಾಡ್ತಾರೆ ಅನ್ನೋದು ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಒಂದು, ವಿಡಿಯೋ ಕಾಲಲ್ಲಿ ಮಾತಾಡಿದ್ದು ಧರ್ಮ ಮತ್ತು ಸತ್ಯ ಮತ್ತು ದರ್ಶನ್, ಇದರಲ್ಲಿ A1 ಆರೋಪಿ ದರ್ಶನ್ನೇ. ಇನ್ನೊಂದು, ಅಲ್ಲಿನ ವಸ್ತುಗಳನ್ನು ಬಳಕೆ ಮಾಡ್ಕೊಂಡಿರೋದು ಮನೆ ಥರ ಚೇರು, ದಿಂಬು, ಹಾಸಿಗೆ, ಕಾಫಿ ಮಗ್ಗು ಮತ್ತು ಸಿಗರೇಟು. ಇದು ಇನ್ನೊಂದು ಕೇಸು, ಪ್ರತ್ಯೇಕವಾದಂಥ ಕೇಸು. ಅದರಲ್ಲೂ A1 ಆರೋಪಿ ಇದೇ ದರ್ಶನ್. ಸೊ ಪ್ರತ್ಯೇಕವಾದಂಥ 2 FIRಗಳು. ಈ FIRಗೆ ತನಿಖೆ ನಡೀಲೇಬೇಕು, ಯಾಕಂದರೆ ಸರ್ಕಾರನೇ ಆದೇಶ ಕೊಟ್ಟಿರೋದು.